ಸಿಎಂ ಸಿದ್ದರಾಮಯ್ಯ ಅವರಿಗೆ ದಿನದಿಂದ ದಿನಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಯಾವಾಗ ಈ ರೀತಿಯ ಕಾನೂನು ಹೋರಾಟವನ್ನು ಮುಂದುವರಿಸಬೇಕು, ಈ ರೀತಿಯ ಅಕ್ರಮ ಆಗಿದೆ ಅನ್ನೋದು ನಿಮಗೆ ಗಮನಕ್ಕೆ ಬಂದಿದ್ದು ಯಾವಾಗ? ಕಳೆದ ಒಂದು ವರ್ಷದಿಂದನೇ ಕೆಲವರು ಅವ್ರ ವಿರುದ್ಧ ದೂರು ದಾಖಲು ಮಾಡೋದಕ್ಕೆ ಹಲವಾರು ರೀತಿಯ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿರುವಂತದ್ದು ಒಂದು ಸಂಸ್ಥೆ, ಅದರಿಂದ ತನಿಖೆ ಆದರೆ ಮುಂದೆ ಯಾವ ರೀತಿಯ ಪ್ರಭಾವ ಅವರದರಲ್ಲಿ ಬೀರಬಹುದಾ? ಸಿಎಂ ಸಿದ್ದರಾಮಯ್ಯ ಅವರ ತನಿಖೆ ನಿಷ್ಪಕ್ಷಪಾತವಾಗಿ ಆಗತ್ತಾ ಅನಿಸುತ್ತೆ ನಿಮಗೆ? ನಾವು ಸೆಪ್ಟೆಂಬರ್ 27ನೇ ತಾರೀಕಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ವಿ. ಹಲವು ವ್ಯಕ್ತಿಗಳ ವಿಚಾರಣೆ ಆಗಿದೆ. ಈ ಒಂದು ಪ್ರೊಸೆಸ್ ಎಲ್ಲಿ ಬಂದಿದೆ? ಲೋಕಾಯುಕ್ತದವರು ಸರಿಯಾದ ರೀತಿ ತನಿಖೆಯನ್ನು ಮಾಡಿದ್ದಿದ್ರೆ ಬಹುಶಃ ಕೆಲವೊಂದು ಆರೋಪಗಳನ್ನ ಬಂಧಿಸಬೇಕಿತ್ತು. ಇದೆಲ್ಲ ನೋಡಿದಾಗ ಸರಿಯಾದ ರೀತಿ ತನಿಖೆ ನಡೆದಿಲ್ಲ ಅಂತ ಕಂಡು ಬಂದಿದೆ. ಅರಿಶಿನ ಕುಂಕುಮಕ್ಕಾಗಿ ಬಾಮಯ್ಯ ಅವರಿಗೆ ಕೊಟ್ಟಿರುವಂತಹ ಒಂದು ಆಸ್ತಿ ಅಂತ ಸಿಎಂ ಸಿದ್ದರಾಮಯ್ಯ ಮೊದಲ ದಿನದಿಂದ ಹೇಳ್ಕೊಂಡು ಬಂದಿದ್ರು. ಅರಿಶಿನ ಕುಂಕುಮಕ್ಕೆ ಯಾವಾಗ ಕೊಡ್ತಾರೆ? ಮೊಮ್ಮಕ್ಕಳು ಬಂದ ಕೊಡ್ತಾರ? ನೀವು ನೆಪಕ್ಕಷ್ಟೇ, ಹೆಸರಿಗೆ ಅಷ್ಟೇ ಮಾತ್ರ ಸೀಮಿತ. ನಿಮ್ಮ ಹಿಂದೆ ಬಿಜೆಪಿ JDS ನಾಯಕರಿದ್ದಾರೆ. ಈಗ BJP ಅವರಾಗ್ಲಿ JDS ಅವರಾಗ್ಲಿ ನನ್ನನ್ನು ಬಳಸ್ಕೊಂಡು ಈ ಥರ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಕುತ್ತಿಗೆ ಬರುತ್ತಲ್ಲ. ಕೃಷ್ಣ ಅವರು ಒಬ್ರು ರೌಡಿ ಶೀಟರ್, 40 ಕೇಸ್ ಇದೆ, 50 ಕೇಸ್ ಇದೆ, ಈ ರೀತಿ ಆರೋಪವನ್ನ ಮಾಡ್ತಿರುವಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರು ಹಲವಾರು ಜನರಿಗೆ ಅನ್ಯಾಯ ಕೊಡೋದ್ರ ನ್ಯಾಯವನ್ನು ಕೊಡಿಸಿರುವಂಥವ್ರು. ಅವ್ರ ವಿರುದ್ಧ ಪೊಲೀಸರು ದ್ವೇಷಭಾವನೆ ಇಟ್ಕೊಂಡು ಸುಳ್ಳು ಪ್ರಕರಣ ದಾಖಲು ಮಾಡಿರೋಂಥ ಒಂದು ಜಡ್ಜೇ ಒಂದು ತೀರ್ಪಲ್ಲಿ ಬರೆದಿರ್ಬೇಕಾದ್ರೆ ಯಾವನೊಬ್ಬ ಪೊಲೀಸ್ ಅಧಿಕಾರಿ ರೌಡಿ ಶೀಟರ್ ಅಂತ ರೌಡಿ ಶೀಟರ್ ಆಗಲ್ಲ. ನನ್ನ 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಎನ್ನುತ್ತಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ದಿನದಿಂದ ದಿನಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ದೂರು ದಾಖಲಿಸೋದೇ ಹೆಚ್ಚಿನ ಮಾತು. ಅದರಲ್ಲೂ ಮುಖ್ಯಮಂತ್ರಿಯವರ ಪ್ರಭಾವ ಭಯ ಹುಟ್ಟಿಸೋಕೆ ಇದೆಂಥದಲ್ಲೂ ಮೀರಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ದೂರು ದಾಖಲಾಗಿದೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಕೇಸ್ ಆಗಿತ್ತು, ಅದರ ಜೊತೆಗೆ ಲೋಕಾಯುಕ್ತದಲ್ಲಿ ತನಿಖೆ ಆಗಿದೆ. ED ಅಧಿಕಾರಿಗಳು ತನಿಖೆ ನಡೆಸ್ತಿದ್ದಾರೆ. ಇನ್ನು ಮುಂದೆ CBI ಅಧಿಕಾರಿಗಳು ಈ ಒಂದು ಕೇಸ್ನಲ್ಲಿ ಎಂಟ್ರಿ ಆಗ್ತಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ದೂರುದಾರ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಅವರು ಇವತ್ತು ರಾಜ್ಯದಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ದೂರು ದಾಖಲಿಸೋದೇ ದೊಡ್ಡ ಮಾತು. ಅದನ್ನ ಬಗ್ಗೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮಗೆ ಮುಖ್ಯಮಂತ್ರಿಗಳ ಮೇಲೆ ದೂರು ದಾಖಲಿಸುವಂತಹ ಮೊದಲ ಇಚ್ಛೆ ಬಂದದ್ದು ಯಾವಾಗ ಈ ರೀತಿಯ ಕಾನೂನು ಹೋರಾಟವನ್ನು ಮುಂದುವರಿಸಬೇಕು, ಈ ರೀತಿಯ ಅಕ್ರಮ ಆಗಿದೆ ಅನ್ನೋದು ನಿಮಗೆ ಗಮನಕ್ಕೆ ಬಂದದ್ದು ಯಾವಾಗ? ಸರ್, ನಾನು 2 ದಶಕಗಳ ಕಾಲದಿಂದ ಹಲವಾರು ರೀತಿಯ ಹೋರಾಟಗಳನ್ನು ನಡೆಸ್ತಾ ಇದ್ದೀನಿ. ಕಳೆದ ಒಂದು ವರ್ಷದಿಂದನೇ ಕೆಲವರು ಈ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂದರೆ ಅವ್ರ ಪತ್ನಿ ಹೆಸರಲ್ಲಿ 14 ನಿವೇಶನ ಏನು ಪಡ್ಕೊಂಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ದಾಖಲಾತಿಗಳನ್ನು ಸಂಗ್ರಹ ಮಾಡಿ ಅವ್ರ ವಿರುದ್ಧ ದೂರು ದಾಖಲು ಮಾಡೋದಕ್ಕೆ ಹಲವಾರು ರೀತಿಯ ಪ್ರಯತ್ನಗಳನ್ನು ನಡೆಸ್ತಾ ಇದ್ರು. 6 ತಿಂಗಳ ಮುಂಚೆ ನಂತರ ನನ್ನ ಬಂದು ಭೇಟಿ ಮಾಡಿ ನಮ್ಮ ಕೈಲಿ ಅದು ಸಾಧ್ಯ ಆಗ್ತಾಯಿಲ್ಲ, ಯಾಕೆಂದರೆ ಮುಖ್ಯಮಂತ್ರಿ ಆಗಿರೋಲ್ಲ, ಅವ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಅಷ್ಟು ಸುಲಭ ಅಲ್ಲ. ಅದರಿಂದ ಇದಕ್ಕೆ ನೀವೇ ಸೂಕ್ತವಾದ ವ್ಯಕ್ತಿ, ದಯವಿಟ್ಟು ಈ ವಿಚಾರವನ್ನು ನೀವು ಕೈಗೆತ್ಕೊಂಡು ಹೋರಾಟ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ರು. ಆಗಲೂ ಕೂಡ ನಾವು ಒಪ್ಪಿರಲ್ಲ, ಯಾಕೆ ನನಗೆ 108 ಕೆಲಸ ಒತ್ತಡ ಇರೋದ್ರಿಂದ ಆಗಲ್ಲ ಅಂತ ಕೇಳಿ ವಾಪಸ್ ಕಳಿಸಿದ್ದೆ. ಅದಾದ 3 ತಿಂಗಳ ನಂತರ ಮತ್ತೆ ಅವ್ರು ಬಂದು, ಇಲ್ಲ ಸರ್, ಏನೇ ಮಾಡೋದು ಕೂಡ ನಮ್ಮ ಕಡೆಯಿಂದ ಆಗ್ತಾಯಿಲ್ಲ, ನೀವು ಮಾಡಲೇಬೇಕು ಅಂತೇಳಿ ಮನವಿ ಮಾಡಿಕೊಂಡು ಅವ್ರ ಬಳಿ ಇದ್ದಂಥ ಮಾಹಿತಿ ಮತ್ತು ದಾಖಲಾತಿಗಳನ್ನು ಕೊಟ್ಟಾಗ ನಾನು ಅವೆಲ್ಲ ನೋಡಿದಾಗ ನನಗೆ ಭಾಳ ಬೇಸರ ಆಯಿತು. ಯಾಕೆಂತ ಹೇಳಿದ್ರೆ ಬರೀ ಸಿದ್ದರಾಮಯ್ಯವರು ಅಷ್ಟೇ ಅಲ್ಲ, ಇದೇ ರೀತಿ ಹಲವಾರು ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅವರು ಕೂಡ ತಮ್ಮ ಪ್ರಭಾವನ ಬಳಸ್ಕೊಂಡು ತಮ್ಮ ಕುಟುಂಬದ ಹೆಸರಲ್ಲಿ, ಆಪ್ತರ ಹೆಸರಲ್ಲಿ, ಸಂಬಂಧಿಕರ ಹೆಸರಲ್ಲಿ ಹಲವಾರು ನಿವೇಶನ ಪಡೆದುಕೊಂಡು ಬಂದ. ಹಾಗಾಗಿ ನನಗೂ ಈ ಹೋರಾಟದಲ್ಲಿ ಇದು ಮಾಡಬೇಕು, ಮುಂದುವರಿಸ್ಬೇಕು ಅಂತ ಅನಿಸಿದ್ರಿಂದ ಅವ್ರು ಕೊಟ್ಟ ದಾಖಲಾತಿ ಜೊತೆಗೆ ನಾನು ಕೂಡ ಕೆಲವು ದಾಖಲಾತಿ ಸಂಗ್ರಹ ಮಾಡಿ ಇಲ್ಲಿ ಸ್ಪಷ್ಟವಾಗಿ ಅಕ್ರಮ ನಡೆದು ಕಂಡು ಬಂದಿದ್ದರಿಂದ ನಾನು ದೂರು ದಾಖಲನ್ನು ಮಾಡ್ತಾ ಹೋಗ್ದೆ. ಮೊದಲಿಗೆ ವಿಜಯನಗರ ಪೊಲೀಸ್ ಸ್ಟೇಷನ್ ಕೊಟ್ಟೆ, ಆನಂತರ ಹಿರಿಯಾದಿ ಪೊಲೀಸ್ ಅಧಿಕಾರಿಗಳು ಕೊಟ್ಟೆ, ಲೋಕಾಯುಕ್ತರಿಗೆ ಕೊಟ್ಟೆ, ಆಮೇಲೆ CBIಗೂ ಕೂಡ ಕೊಟ್ಟೆ, ಇವರೆಲ್ಲರಿಗೂ ಕೂಡ ರಾಜ್ಯಪಾಲರಿಗೆ ಕೊಟ್ಟೆ, ಇವರೆಲ್ಲರೂ ಕೂಡ ಕೊಟ್ಟರು. ಏನು ಕ್ರಮ ತಗೊಳ್ಳದೆ ಇದ್ದೇ ಸಂದರ್ಭದಲ್ಲಿ ಮಾನ್ಯ ಜನಪ್ರತಿನಿಧಿ ವಿಶೇಷಣದಲ್ಲಿ ಖಾಸಗಿ ದೂರನ್ನು ದಾಖಲು ಮಾಡಿದೆ. ಆ ದಾಖಲು ಮಾಡೋ ಸಂದರ್ಭದಲ್ಲಿ ವಿಚಾರಣೆ ಮುಗಿದು ತೀರ್ಪು ಕೊಡೋ ಆದೇಶ ಮಾಡೋಂಥ ಸಂದರ್ಭದಲ್ಲಿ ಮಾನ್ಯ ರಾಜ್ಯಪಾಲರು ನಮಗೆ, ನಾವು ಏನು ಅನುಮತಿ ಕೋರಿ ಪತ್ರ ಬರೆದಿವಿ ಅದನ್ನು ಪರಿಗಣಿಸಿ ಅನುಮತಿನ ಕೂಡ ಕೊಟ್ಟರು. ಆ ಅನುಮತಿ ಕೊಟ್ಟ ವಿಚಾರ ತಿಳಿದ ತಕ್ಷಣ ಸಿದ್ದರಾಮಯ್ಯವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಏನು ರಾಜ್ಯಪಾಲರು ಅನುಮತಿ ಕೂಡ ಅದನ್ನು ರದ್ದುಪಡಿಸ್ಬೇಕು ಅಂತ ಮನವಿ ಮಾಡಿಕೊಂಡ್ರು. ನಾವು ಕೊಟ್ಟಿರೋಂಥ ದಾಖಲಾತಿಗಳು, ಸಿದ್ದರಾಮಯ್ಯ ಕೊಟ್ಟಿರೋಂಥ ದಾಖಲಾತಿಗಳು ಎಲ್ಲನೂ ಪರಿಶೀಲನೆ ಮಾಡಿದ ಮಾನ್ಯ ನ್ಯಾಯಾಲಯ ನಾವು ಮಾಡಿರೋ ಆರೋಪದಲ್ಲಿ ಸಾಕಷ್ಟು ಸಾಕ್ಷ್ಯಗಳಿದ್ದರಿಂದ ಇದು ತನಿಖೆ ನಡೆಸೋ ಸೂಕ್ತ ಅಂತೇಳಿ ಭಾವಿಸಿ ಅವರ ಅರ್ಜಿಯಿಂದ ತಿರಸ್ಕಾರ ಮಾಡಿದ್ರಿಂದ
ಮಾನ್ಯ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ನನ್ನ ಮನವಿಯನ್ನು ಪರಿಗಣಿಸಿ ತನಿಖೆಗೆ ಆದೇಶ ಮಾಡಿರುವಂಥದ್ದು. ಸರ್, ಎರಡು ಕಡೆ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳಲ್ಲಿ ಎರಡು ಕಡೆ CM ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಆಯಿತು. ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿರುವಂಥದ್ದು ಒಂದು ಸಂಸ್ಥೆ. ಅದರಿಂದ ತನಿಖೆ ಆದರೆ ಮುಂದೆ ಯಾವ ರೀತಿಯ ಪ್ರಭಾವ ಅವರದರಲ್ಲಿ ಬೀರಬಹುದಾ? CM ಸಿದ್ದರಾಮಯ್ಯ ಅವರ ತನಿಖೆ ನಿಷ್ಪಕ್ಷಪಾತವಾಗಿ ಆಗತ್ತಾ ಅನಿಸುತ್ತಾ ನಿಮಗೆ? ಸರ್, ನಾವು ಅರ್ಜಿಲಿ CBIಗೆ ಕೊಡಬೇಕು ಅಂತ ಮನವಿ ಮಾಡ್ಕೊಂಡ್ವಿ. ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ CBI ಕೊಡೋದಕ್ಕೆ ಆದೇಶ ಮಾಡೋದಕ್ಕೆ ಅಧಿಕಾರ ಇಲ್ದಿರೋಲ್ಲ. ಸೊ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಿರೋಂಥದ್ದು. ಸೊ ಅವಾಗ ಪ್ರಾರಂಭದಲ್ಲೂ ಕೂಡ ಈ ಪ್ರಕರಣ CBI ಕೊಡಬೇಕು ಅಂತಲೇ ನಾವು ನಿರ್ಧಾರ ಮಾಡಿರೋಲ್ಲ. ಸೊ ನಾವು ಸೆಪ್ಟೆಂಬರ್ 27ನೇ ತಾರೀಕೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ವಿ. ಸೊ ಈಗ ಪ್ರಾಥಮಿಕ ವಿಚಾರಣೆ ನಡೆದು ಮಾನ್ಯ ನ್ಯಾಯಾಲಯ 26ಕ್ಕೆ ವಿಚಾರಣೆ ದಿನಾಂಕ ನಿಗದಿಪಡಿಸಿ ಎಲ್ರಿಗೂ ಎದುರುದಾರರಿಗೆ ಎಲ್ಲರೂ ನೋಟಿಸ್ ಜಾರಿ ಮಾಡಿದೆ. ಮತ್ತು ಇವ್ರಿಗೆ ಲೋಕಾಯುಕ್ತದಲ್ಲಿ ಇದುವರೆಗೂ ಏನು ತನಿಖೆ ಮಾಡಿಸಿದ್ದಾರೆ 25ನೇ ತಾರೀಕುವರೆಗೂ ಏನು ತನಿಖೆ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ ಕೊಡಿ ಅಂತ ಕೇಳಿದೆ. ಸೊ ಇದನ್ನೆಲ್ಲ ಪರಿಗಣಿಸಿ 26ನೇ ತಾರೀಕು CBI ಕೊಡುವಂಥ ಒಂದು ಆದೇಶ ಮಾಡುತ್ತೆ ನಿರೀಕ್ಷೆ ನಮಗಿದೆ. ಸರ್, ಈಗ CM ಸಿದ್ದರಾಮಯ್ಯ ಅವರ ಎಂಕ್ವೈರಿ ಆಗಿದೆ. CM ಅವರ ಪತ್ನಿ ಪಾರ್ವತಿ ಅವರದ್ದು ಬಾಮೈದಾಗಿದೆ. ಹಲವು ವ್ಯಕ್ತಿಗಳ ವಿಚಾರಣೆ ಆಗಿದೆ. ಈ ಒಂದು ಪ್ರೊಸೆಸ್ ಎಲ್ಲಿಗೆ ಬಂದಿದೆ? ನಿಮಗೆ ಒಂದು ತಾರ್ಕಿಕ ಹಂತಕ್ಕೆ ಹೋಗೋ ಸಾಧ್ಯತೆ ನಿಮಗೆ ಅನಿಸುತ್ತಾ? ಇಲ್ಲ ಸರ್, ಈ ಏನು ಲೋಕಾಯುಕ್ತರ ತನಿಖೆ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ. ಸೊ ಆ ಹಿನ್ನೆಲೆಯಲ್ಲೇ ನಾವು ಮಧ್ಯದೂ ಕೂಡ CBI ಕೊಡಬೇಕು ಅಂತ ಮಾಡ್ತಿದ್ವಿ. ಯಾಕೆಂತ ಹೇಳಿದ್ರೆ ಲೋಕಾಯುಕ್ತದವರು ಸರಿಯಾದ ರೀತಿ ತನಿಖೆಯನ್ನು ಮಾಡಿದ್ದಿದ್ರೆ ಬಹುಶಃ ಕೆಲವೊಂದು ಆರೋಪಗಳನ್ನ ಬಂಧಿಸಬೇಕಿತ್ತು. ಮತ್ತು ಈಗ ಸಿದ್ದರಾಮಯ್ಯವರು ತಮ್ಮ ಏನು ಪ್ರತಿ ದಿವಸ ಇದೇ ಒಂದು ವಿಚಾರ ಇಟ್ಕೊಂಡು ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗಿದೆ, ಸುಳ್ಳು ಪ್ರಕರಣ ದಾಖಲು ಮಾಡೋದು, ಸುಳ್ಳು ಏನು ಹೇಳ್ತಾ ಇದ್ದಾರೆ. ಸೊ ಅದು ಮಾತುಗಳು ನಿಲ್ಲಬೇಕಿತ್ತು. ಸೊ ಇದೆಲ್ಲ ನೋಡಿದಾಗ ಸರಿಯಾದ ರೀತಿ ತನಿಖೆ ನಡೆದಿಲ್ಲ ಅಂತ ಕಂಡು ಬಂದಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಸಿದ್ದರಾಮಯ್ಯರನ್ನು ವಿಚಾರಣೆಗಳು ಪಡಿಸೋದಂಥ ಪ್ರಸಂಗ ಇದೆಯಲ್ಲ, ಅದರಲ್ಲೇ ಸಾಕಷ್ಟು ಅನುಮಾನ ಬರ್ತವೆ. ಸೊ ಯಾಕೆ ಅಂತ ಹೇಳಿದ್ರೆ ಇನ್ನು ಇಷ್ಟು ಗಂಟೆಗೆ ಬರಬೇಕು ಅಂತೇಳಿ ನಿಗದಿ ಮಾಡಿದ್ದು ತನಿಖಾಧಿಕಾರಿ, ಅದು ಇಷ್ಟು ಗಂಟೆ ವಾಪಸ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದು ಆರೋಪಿ ಸಿದ್ದರಾಮಯ್ಯರು. ಅದೇ ಪ್ರಕಾರನೇ ತನಿಖಾಧಿಕಾರಿ ಅವ್ರ ಸಮಯಕ್ಕೆ ಸರಿಯಾಗಿ ವಿಚಾರಣೆ ಮುಗಿಸಿ ಅವ್ರು ವಾಪಸ್ ಕಳಿಸಿರೋಂಥದ್ದು. ಸೊ ಇದೆಲ್ಲ ನಮಗೆ ಸಾಕಷ್ಟು ಅನುಮಾನಕ್ಕೆ ಪುಷ್ಟಿಯನ್ನು ಕೊಡುತ್ತದೆ. ಇದೆಲ್ಲವನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋದು ಎಷ್ಟು ಸೂಕ್ತ ಅನಿವಾರ್ಯ ಇದೆ ಅನ್ನೋದನ್ನ ನಮ್ಮ ವಕೀಲರು ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟ ನಂತರ ಮಾನ್ಯ ನ್ಯಾಯಾಲಯ ಅರ್ಜಿನ ಪುರಸ್ಕರಿಸಿ ಈ ಪ್ರಕರಣ CBI ಕೊಡಿಸೋದಕ್ಕೆ ಆದೇಶ ಖಂಡಿತ ಮಾಡುತ್ತೆ ಅನ್ನೋ ಭರವಸೆ ನನಗಿದೆ. ಸರ್, ಈಗ ಇದೇ ಒಂದು ಕೇಸ್ನಲ್ಲಿ ಈಗ ಮುದ್ರಾಂಕ ಶುಲ್ಕದ ವಿಚಾರಕ್ಕೆ ನೀವು ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ರಿ. ಮುದ್ರಾಂಕ ಶುಲ್ಕವನ್ನು ಬೇರೆ ವ್ಯಕ್ತಿಗಳು ಅವರೇ ಭರ್ತಿ ಮಾಡ್ತಾರೆ, ಪಾವತಿ ಮಾಡ್ತಾರೆ. ಇವರು ವಿಶೇಷ ತಹಸೀಲ್ದಾರ್ ಮೂಲಕ ಭರ್ತಿ ಮಾಡಿರೋದು ಇದು ಎಷ್ಟು ಅನುಮಾನಕ್ಕೆ ಕಾರಣ ಆಗುತ್ತೆ? ಸರ್, ಅದನ್ನೇ ಸರ್ ಏನು ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಈ ಪ್ರಕರಣದ ಯಾರ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಲ್ಲ ಹಾಗೆ ಅಂತ ಹೇಳ್ತಾರೆ. ಅವ್ರ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಅದೊಂದು ದಾಖಲೆ ಸಾಕ್ಷಿ. ಸೊ ಯಾಕೆ ಅಂತ ಹೇಳಿದ್ರೆ ಯಾರು ಖರೀದಿ ಮಾಡ್ತಾರೆ ಅವರು ಶುಲ್ಕವನ್ನು ಪಾವತಿ ಮಾಡಬೇಕಾಗಿರೋದು. ಆದರೆ ಇಲ್ಲಿ ವಿಶೇಷ ತಹಸೀಲ್ದಾರರು ಪಾವತಿ ಮಾಡಿರೋವಂಥದ್ದು ಗೊತ್ತಾಗುತ್ತೆ ಇದು ಸಿದ್ದರಾಮಯ್ಯ ಪ್ರಭಾವ ಬೀರಿದೆ ಅಂತೇಳಿ. ಇಂಥ ಹಲವಾರು ಸಾಕ್ಷ್ಯಗಳಿದೆ, ಬರೀ ಅದೊಂದೇ ಅಲ್ಲ, ಅದಕ್ಕೆ ಪೂರಕವಾದ ಇನ್ನೂ ಹಲವಾರು ಸಾಕ್ಷ್ಯಗಳಿದೆ. ಅವೆಲ್ಲ ಸಾಕ್ಷ್ಯಾಧಾರವನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ನಮ್ಮ ಹೋರಾಟನ ಮುಂದುವರಿಸಿದೆ. ಸರ್, ಈಗ ಮುಖ್ಯಮಂತ್ರಿಗಳ ವಿಚಾರಣೆ ಆಗಿದೆ, ಮುಖ್ಯಮಂತ್ರಿಗಳ ಆಪ್ತ ಸಹಾಯಕರ ವಿಚಾರಣೆ ಆಗಿದೆ ಅನ್ನೋ ವಿಚಾರ ಈ ಬೆಳಕಿಗೆ ಬರ್ತದೆ. ಹೌದು ಸರ್, ಜಾರಿ ನಿರ್ದೇಶನದರು ಸಿದ್ದರಾಮಯ್ಯ ಆಪ್ತ ಸಹಾಯಕರಾದ ಕುಮಾರ್ ಅನ್ನೋರನ್ನ ಕರೆದು ವಿಚಾರಣೆ ಮಾಡಿದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಪಾರ್ವತಿಯವರ ನಿವೇಶನಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಓಡಾಟವನ್ನು ಮಾಡಿ ಅದು ನಿವೇಶನ ಮಂಜೂರಾತಿ ಮಾಡಿಸೋ ಹೊತ್ತರಲ್ಲಿ ಆ ಕುಮಾರ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪಾರ್ವತಿಯವರ ಪರವಾಗಿ ಖಾತೆಯನ್ನು ಮಾಡ್ಕೊಡೋದಕ್ಕೆ ಪಾರ್ವತಿಯವರ ಪರವಾಗಿ ಇವರೇ ಸಹಿ ಮಾಡಿಕೊಟ್ಟಿರೋ ಕೂಡ ಕೇಳಿ ಬಂದಿದೆ. ಸೊ ಈ ಎಲ್ಲರ ಹಿನ್ನೆಲೆಯಲ್ಲಿ ಈಗಾಗಲೇ ವಿಚಾರಣೆ ನಡೆದಿದೆ ಅಂತ ಮಾಹಿತಿ ಬಂದಿದೆ. ಸರ್, ಈಗ CM ಅವರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಈ ಒಂದು ಆಪ್ತ ಸಹಾಯಕರ ವಿಚಾರಣೆ? ತುಂಬ ಬಲವಾಗಿ ಬೀರುತ್ತೆ ಸರ್. ಈಗ ಅವ್ರು ಏನು ಹೇಳ್ತಾರೆ, ಈ ಪ್ರಕರಣದಲ್ಲಿ ನಾನು ಯಾವುದೇ ರೀತಿ ಪ್ರಭಾವ ಬೀರಲ್ಲ ಅಂತ ಹೇಳಿದ್ರೆ, ಹಾಗಿದ್ಮೇಲೆ ಅವ್ರ ಆಪ್ತ ಸಹಾಯಕ ಯಾಕೆ ಪಾರ್ವತಿ ಪರವಾಗಿ ಹೋರಾಟ ಮಾಡ್ತಾರೆ? ಸೊ ಇವರು ಸೂಚನೆ ನೀಡಿದಂತಾನೆ ಅವ್ರ ಆಪ್ತ ಸಹಾಯಕ ಇದೆಲ್ಲ ಹೋರಾಟ ಮಾಡಿ ಆದಾಗ ಈಗ ಒಬ್ಬ ಮುಖ್ಯಮಂತ್ರಿಯ ಆಪ್ತ ಸಹಾಯಕ ಬರ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಕೆಲಸ ಕಾರ್ಯಗಳು ಎಷ್ಟು ಸುಲಭ ನಡೀತಿ, ಹೇಗೆ ನಡೀತಿ ಅದಕ್ಕೆ ನಾವು ಹೇಳಬೇಕಾಗಿಲ್ಲ. ಆ CM ಪ್ರಭಾವ ಬೀರಿದೆ ಅನ್ನೋದಕ್ಕೆ ಅದು ಕೂಡ ಒಂದು ಸಾಕ್ಷಿ ಆಗುತ್ತೆ. ಸರ್, ಈಗ ಲೋಕಾಯುಕ್ತದಿಂದ CM ಪತ್ನಿ ಪಾರ್ವತಿ ಅವರು ವಿಚಾರಣೆ ಆಗಿದೆ. ಆ ವಿಚಾರಣೆ ಅಂಶಗಳು ಏನಾದರೂ ಈ CM ಸಿದ್ದರಾಮಯ್ಯ ಸಂಕಷ್ಟ ಎದುರಾಗುತ್ತಾ? ಸರ್, ಎಲ್ಲರ ವಿಚಾರಣೆಯಿಂದಲೂ ಕೂಡ ಆ ವಿಶ್ಲೇಷಣೆ ಒಳಪಡಿಸಿದಾಗ CM ಸಿದ್ದರಾಮಯ್ಯ ಅವರ ಪಾತ್ರ ಇರೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಸೊ ಅದೆಲ್ಲವೂ ಕೂಡ ಸಾಕ್ಷಿಯಾಗಿ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡುತ್ತೆ. ಸರ್, ಇವತ್ತು ಅರಿಶಿನ ಕುಂಕುಮಕ್ಕಾಗಿ ಬಾಮೈದ ಅವರಿಗೆ ಕೊಟ್ಟಿರುವಂಥ ಒಂದು ಆಸ್ತಿ ಅಂತ CM ಸಿದ್ದರಾಮಯ್ಯ ಮೊದಲ ದಿನದಿಂದ ಹೇಳ್ಕೊಂಡು ಬಂದಿದ್ದರು. ಇವತ್ತು ಆ ಸೈಟ್ಗಳನ್ನ ವಾಪಸ್ ಪಡೆದರೂ ಕೂಡ ಹೋರಾಟ ಹೇಗೆ? ಸರ್, ಸಾಮಾನ್ಯವಾಗಿ ಯೋಚನೆ ಮಾಡಬೇಕು. ನಮ್ಮ ಕಾನೂನಲ್ಲಿ ಏನು ಹೇಳುತ್ತೆ ಅಂದರೆ, ಭಾರತೀಯ ಸಾಕ್ಷಿ ಅಧಿನಿಯಮ ಕಲಂ 14ರಲ್ಲಿ ಮನುಷ್ಯನ ಸಹಜ ಮಾತು ವರ್ತನೆ ಕೂಡ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಹೇಳುತ್ತೆ.
ಅರಿಶಿನ ಕುಂಕುಮಕ್ಕೆ ಯಾವಾಗ ಕೊಡ್ತಾರೆ? ಮೊಮ್ಮಕ್ಕಳು ಬಂದಮೇಲೆ ಕೊಡ್ತಾರಾ? ಪಾರ್ವತಿಯರಿಗೆ ಆಗಲೇ ಮೊಮ್ಮಕ್ಕಳು ಅದು ಅವರು ಕೂಡ ಪ್ರೌಢಾವಸ್ಥೆಗೆ ಬಂದಿದ್ದಾರೆ. ಆ ಸಮಯದಲ್ಲಿ ತವ್ರ ಮನೆಯಿಂದ ಅವ್ರಿಗೆ ಅರಿಶಿನ ಕುಂಕುಮಕ್ಕೆ ಆಸ್ತಿ ಕೊಡ್ತಾರೆ ಅಂತ ಹೇಳಿದ್ರೆ ಇವೆಲ್ಲ ನಂಬುವಂಥ ವಿಚಾರ ಅಲ್ಲ. ಅದು ಇವರು ಖರೀದಿ ಮಾಡೋಂಥ ವಿಚಾರ. ಆಸ್ತಿನ ಕೊಡೋಲ್ಲ. ಸೊ ಪಿತ್ರಾರ್ಜಿತ ಆಸ್ತಿನ ಕೊಡ್ತಾರೆ. ಮತ್ತು ಕುಟುಂಬದ ಎಲ್ಲರೂ ಸೇರಿ ಒಂದು ಇದು ಮಾಡ್ತಾರೆ. ಇಲ್ಲಿ ಸ್ಪಷ್ಟವಾಗುತ್ತೆ 2004ನೇ ಇಸ್ವಿಲಿ ಅಂದರೆ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಖರೀದಿ ಮಾಡಿದಂಥ ಒಂದು ಆಸ್ತಿಯನ್ನು ಪಾರ್ವತಿಯರು ವರ್ಗಾವಣೆ ಮಾಡೋದು. ಸೊ ಇವರು ಸುಮ್ಮನೆ ಕತೆ ಹೇಳಿದ ತಕ್ಷಣ ಮಾನ್ಯ ನ್ಯಾಯಾಲಯ ಕತೆಗಳೆಲ್ಲ ಕೇಳಲ್ಲ. ಹಾಗಾಗಿ ನಾನು ಮಾನ್ಯ ತನಿಖಾಧಿಕಾರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಪಾರ್ವತಿಯವರ ಪಿತ್ರಾರ್ಜಿತ ಆಸ್ತಿ ಯಾವುದಿತ್ತು ಅದನ್ನು ಯಾಕೆ ಅವರು ಅರಿಶಿನ ಕುಂಕುಮದ ಹೆಸರಲ್ಲಿ ಕೊಡದೆ ಖರೀದಿ ಮಾಡಿದಂಥ ಸ್ವಂತ ಆಸ್ತಿನ ಯಾಕೆ ಕೊಡ್ತಾರೆ? ಸೊ ಇದೆಲ್ಲವನ್ನೂ ಕೂಡ ತನಿಖೆ ಮಾಡೋಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಈ ಹಿಂದೆ ಸಿದ್ದರಾಮಯ್ಯ ಮೇಲೆ ಅರ್ಕಾವತಿ ಡಿನೋಟಿಫಿಕೇಶನ್ ಅದು ಕೇಸ್ ಇತ್ತು, ಹುಬ್ಲೆಟ್ ವಾಚ್ ಇತ್ತು. ಈ ಕೆಸರೆ ಗ್ರಾಮದ 14 ಸೈಟ್ಗಳು ಅವರಿಗೆ ಕಂಟಕವಾಗುತ್ತಾ ನಿಮ್ಗನಿಸಿದಾಗೆ? ಖಂಡಿತವಲ್ಲ ಸರ್. ಈ ಹಿಂದೆ ಏನು ಅವ್ರ ಮೇಲೆ ಆರೋಪ ಇತ್ತು, ಅವರು ಏನೇ ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ, ಅವರು ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು ಅಥವಾ ಅವ್ರ ಹತ್ರ ಏನು ಸಾಕ್ಷ್ಯಗಳಿತ್ತು ನನಗೆ ಅದ್ರ ಬಗ್ಗೆ ಅಷ್ಟು ಅರಿವಿಲ್ಲ. ಆದರೆ ಈ ಪ್ರಕರಣದಂತೂ ನಾನು ಮಾಡಿರೋ ಆರೋಪಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ಬಲವಾಗಿರೋದ್ರಿಂದ ಖಂಡಿತವಾಗ್ಲೂ ಈ ಪ್ರಕರಣದ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಮತ್ತು ಏನು ಅವರು ನಿವೇಶನ ಈಗಾಗಲೇ ವಾಪಸ್ ಕೊಟ್ಟಿದ್ದಾರೆ, ಅದೇ ರೀತಿ ಇತರೆ ಜನಪ್ರತಿನಿಧಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳು, ಪ್ರಭಾವ ಅಧಿಕಾರಿಗಳು ಅಕ್ರಮ ನಿವೇಶನ ಪಡೆದಿದ್ದಾರೆ. ಆ ನಿವೇಶನವೆಲ್ಲವೂ ಕೂಡ ಮೈಸೂರು ನಗರ ಪ್ರಾಧಿಕಾರಕ್ಕೆ ಬರುತ್ತೆ. ಅಲ್ಲಿವರೆಗೂ ನನ್ನ ಹೋರಾಟನ ನಾನು ಖಂಡಿತ ಮುಂದುವರಿಸ್ತೀನಿ. ನಂದು ಅದೇ ಪ್ರಶ್ನೆ ಇತ್ತು ಸರ್. ಈಗ CM ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲು ಮಾಡಿದ್ರಿ. ಕೆಲವೊಂದಿಷ್ಟು JDS ನಾಯಕರು, BJP ನಾಯಕರು, ಈ ರೀತಿ ಹಲವು ಪ್ರಮುಖ ನಾಯಕರ ಸೈಟ್ಗಳನ್ನು ಕೂಡ ಆ ಕೇಸ್ನಲ್ಲಿದ್ದಾವೆ. ಅವರಿಗೆ ಯಾಕೆ ಈ ಒಂದು ದೂರು ಅನ್ವಯ ಆಗಲ್ಲ? ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡಲಿ? ಸರ್, ನನ್ನ ದೂರಜಿನ ತಾವು ಗಮನಿಸಬೇಕು. ಅದರಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆ ಹೇಳಿ, ಯಾಕಂದರೆ ನಾನು ಒಂದು ಸಾವಿರಾರು ನಿವೇಶನ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ. ಅದು ಅಷ್ಟು ದಾಖಲೆಯನ್ನು ಪಡ್ಕೊಂಡು ಅಷ್ಟು ದಾಖಲೆಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಸೊ ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಇದೇ ರೀತಿಯಲ್ಲಿ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು, ಪ್ರಭಾವಿ ವ್ಯಕ್ತಿಗಳು ತಮ್ಮ ಪ್ರಭಾವನ ಬಳಸ್ಕೊಂಡು ಅಕ್ರಮ ನಿವೇಶನ ಪಡೆದಿರೋ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂದರೆ ನಾನು ದೂರ ಜಿಲ್ಲೆ ಕೂಡ ಹೇಳಿದ್ದೀನಿ. ಮತ್ತು ತನಿಖಾಧಿಕಾರಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಸೊ ಎಲ್ಲ ಇಲ್ಲಿ ಪಕ್ಷಾತೀತವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆಲ್ಲರೂ ಶಿಕ್ಷೆ ಆಗಬೇಕು ಅನ್ನೋ ನನ್ನ ಹೋರಾಟ. ಈಗಾಗಲೇ 928 ನಿವೇಶನ ಸಂಬಂಧ ದಾಖಲಾತಿಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಅದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲೆಲ್ಲ ಪಕ್ಷದವರು ಇದ್ದಾರೆ. ಹಾಗಾಗಿ ನಾನು ಇಂಥ ಪಕ್ಷ, ಇಂಥ ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ತಿಲ್ಲ. ಒಂದು ಉದಾಹರಣೆಗೆ ಅಷ್ಟೇ, ಸಿದ್ದರಾಮಯ್ಯ ಪ್ರಕರಣ ಒಂದು ಉದಾಹರಣೆಗೆ ಇಟ್ಕೊಂಡು ಸೊ ಎಲ್ಲ ರಾಜಕಾರಣಿಗಳು ಏನು ಅಕ್ರಮ ನಿವೇಶನ ಪಡೆದಿದ್ದಾರೆ ಎಲ್ಲರೂ ವಿರುದ್ಧ ಕ್ರಮ ಆಗಬೇಕು ಅಂತಲೇ ನನ್ನ ಉದ್ದೇಶ ಆಗಿದೆ. ಸರ್, ಇವತ್ತು ಕಾಂಗ್ರೆಸ್ ಆರೋಪ ಮಾಡೋದು BJP ಕಾಲದಲ್ಲಿ ಈ ಒಂದು ಅವ್ಯವಹಾರ ಆಗಿದೆ ಅಂತ. ಖಂಡಿತವಾಗ್ಲೂ ಇಲ್ಲ ಸರ್. ಈಗ ಅವರೇ ಏನು ಮಾನ್ಯ ರಾಜ್ಯಪಾಲರು ಉತ್ತರ ಪತ್ರ ಕೂಡ ಅದರಲ್ಲೇ ಹೇಳ್ತಾರೆ 2017ನೇ ಇಸ್ವಿಲಿ ಏನು ಮೂಡ ಪ್ರಾಧಿಕಾರದಲ್ಲಿ ಸಭೆ ತೀರ್ಮಾನ ಆಗಿತ್ತು ಅದರ ಅನ್ವಯ ನಿವೇಶನ ಕೊಟ್ಟಿದ್ರು ಅಂತೇಳಿ. ಸೊ 2017ನೇ ಇಸ್ವಿಲಿ ಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯ ಅವರೇ. ಅವರು ನೇಮಕ ಮಾಡಿದಂಥ ಧ್ರುವಕುಮಾರ್ ಅವರು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಅವರ ಅವಧಿಯಲ್ಲಿ ಪಾರ್ವತಿಯವರಿಗೆ ಬದಲಿ ಜಮೀನು ಕೊಡಬೇಕು ಅಂತ ತೀರ್ಮಾನ ಆಗಿದೆ ಅಂತಂದರೆ ಆ ಒಂದು ತೀರ್ಮಾನವನ್ನು ಇಟ್ಕೊಂಡು ಇವ್ರು ನಿವೇಶನ ಕೊಟ್ಟಿದೆ ಅಂತ ಹೇಳಿದ್ರೆ ಸೊ ಅದು ನಿವೇಶನ ಹಂಚಿಕೆ ಮಾಡಿರೋದು BJP ಕಾರ್ಯದಲ್ಲಿ ಸರ್ಕಾರದ ಅವಧಿಯಲ್ಲಿ ಇದ್ರೂ ಕೂಡ ತೀರ್ಮಾನ ಆಗಿದ್ದು ಸ್ವತಃ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ. ಸರ್, ಇವತ್ತು ಅಧಿಕಾರಿಗಳ ಒಂದು ಅಮಾನತು ಕೆಲಸ ಆಗಿದೆ. ದಿನೇಶ್ ಕುಮಾರ್ ಆಗಿರ್ಬೋದು, ಮಾಜಿ ನಗರಾಭಿವೃದ್ಧಿ ಆಯುಕ್ತರಾಗಿರ್ಬೋದು. ಅವ್ರ ಬಗ್ಗೆ ಸರ್, ಯಾರ್ದು ಅಮಾನತು ಮಾಡಿಲ್ಲ ಸರ್. ದಿನೇಶ್ ಕುಮಾರ್ನ ಅಮಾನತು ಮಾಡಿದ್ರು. ಅದು ಗೊತ್ತಾಗ್ತದೆ ಕೆಲವೇ ದಿನಗಳಲ್ಲಿ ಮತ್ತೆ ಅದನ್ನು ವಾಪಸ್ ತೊಗೊಂಡಿದ್ರು ಅಂತ ಮಾಹಿತಿ ಬಂತು. ಅದು ಯಾವ ಕಾರಣಕ್ಕೆ ವಾಪಸ್ ತೊಗೊಂಡ್ರು ಅನ್ನೋದು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇದೆ ಅದನ್ನು ಹೇಳ್ತಿದ್ದೀನಿ ಸರ್. ಇಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ಮಾಡಿರೋ ಕಂಡು ಬಂದರೂ ಕೂಡ ಅಧಿಕಾರಿಗಳು ಇನ್ನೂ ಕಠಿಣ ಕ್ರಮ ತಗೊಂಡಿಲ್ಲ. ಸೊ ಯಾಕೆ ಅಂದರೆ ಅವ್ರ ಋಣ ಅವ್ರ ಮೇಲೆ ಇದೆ ಅನ್ನೋ ಕಾರಣಕ್ಕೆ. ಇವತ್ತು ಕೋರ್ಟ್ನ ಒಂದು ಆದೇಶವನ್ನು ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ CM ಸಿದ್ದರಾಮಯ್ಯ ಅವರ ಲೀಗಲ್ ಟೀಮ್ ಹೋಗಿದೆ ಅನ್ನೋ ವಿಚಾರ. ಮುಂದಿನ ಕಾನೂನು ಹೋರಾಟ ನಿಮ್ಮದು ಹೇಗಿರುತ್ತೆ? ರಾಜ್ಯ ಜನತೆಗೆ ಕಣ್ಣೊರೆಸೋ ತಂತ್ರ ಸರ್. ಅವರು ಅರ್ಜಿ ಸಲ್ಲಿಸಿ ಹಲವಾರು ಬಹುಶಃ ತಿಂಗಳಾಗ್ತಾ ಬರ್ತಿದೆ. ಆದರೆ ಇವತ್ತೂ ಕೂಡ ಅದರ ಬಗ್ಗೆ ಇನ್ನೂ ಸಂಪೂರ್ಣ ಪರಿಪೂರ್ಣವಾಗಿ ಅರ್ಜಿನ ಸಲ್ಲಿಸಿರೋ ದಾಖಲೆಯನ್ನು ಸಲ್ಲಿಸಿಲ್ಲ. ಸೊ ಹಾಗಾಗಿ ಇನ್ನೂ ಅದು ಬಾಕಿ ಇದೆ. ಸೊ ಅವರು ರಿಟ್ ಪಿಟಿಷನ್ ಅಪೀಲ್ ಸಲ್ಲಿಸಿದ್ರು ಕೂಡ, ಏನೇ ಸಲ್ಲಿಸಿದ್ರು ಕೂಡ ಅದನ್ನು ನಾವು ಮಾನ್ಯ ನ್ಯಾಯಾಲಯಕ್ಕೆ ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು, ಅಕ್ರಮಗಳನ್ನ ಗಮನಕ್ಕೆ ತರೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ನಮ್ಮ ಹತ್ರ ಇದೆ. ಸರ್, ED ಅಧಿಕಾರಿಗಳ ತನಿಖೆ ಫೈನಾನ್ಸಿಯಲಿ ಇರೋ ವಿಚಾರಕ್ಕೆ ಆ ತನಿಖೆ ಎಲ್ಲಿಗೆ ಬಂದಿದೆ ಅನಿಸುತ್ತೆ? ಮತ್ತು ED ಅಧಿಕಾರಿಗಳ ತನಿಖೆಯಿಂದ CM ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯ ಒಂದು ಇದಾಗ್ಬೋದು ಅಂತ? ಸರ್, ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಅಲ್ಲಿ ಸಮಗ್ರವಾಗಿ ವಿಚಾರಣೆಯನ್ನು ಮಾಡ್ತಾಯಿದ್ದಾರೆ. ಇನ್ನೂ ದಾಖಲೆಗಳು ಸಂಗ್ರಹ ಮಾಡುವಂಥದ್ದು ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಕೆಲವು ಸಾಕ್ಷ್ಯಗಳನ್ನ ವಿಚಾರಣೆ ಮಾಡ್ತಾಯಿದ್ದಾರೆ. ಸೊ ಎಲ್ಲನೂ ಸಂಗ್ರಹ ಮಾಡಿದ ನಂತರ
ಬಹುಶಃ ಸಿದ್ದರಾಮಯ್ಯ ಅವ್ರನ್ನು ಮತ್ತು ಅವ್ರ ಮನೆ ಕುಟುಂಬದವ್ರನ್ನ ಕೂಡ ವಿಚಾರಣೆಗೊಳಪಡಿಸೋ ಸಾಧ್ಯತೆ ಇದೆ. ಅದೆಲ್ಲ ಆದ ನಂತರ ಅವ್ರ ಮೇಲೆ ಕ್ರಮ ಅಂತ ಆಗೇ ಆಗುತ್ತೆ. ಶಿಕ್ಷೆ ಅಂತ ಶತಸಿದ್ಧ, ಅದರಲ್ಲಿ ಎರಡನೇ ಮಾತು ಇಲ್ಲ. ಸರ್, ಈಗ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇರೋದು, ನೀವು ನೆಪಕ್ಕಷ್ಟೇ, ಹೆಸರಿಗೆ ಅಷ್ಟೇ ಮಾತ್ರ ಸೀಮಿತ, ನಿಮ್ಮ ಹಿಂದೆ BJP JDS ನಾಯಕರಿದ್ದಾರೆ, ಇಷ್ಟು ಇಡಿ ಅಧಿಕಾರಿಗಳು ಹೈಕೋರ್ಟ್ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಬೆಂಬಲ ಯಾರು ಕೊಡ್ತಿದ್ದಾರೆ ಅನ್ನುವಂಥದ್ದು. ಸರ್, ಅವರು ಬರೀ ಆರೋಪ ಮಾಡ್ತಾರೆ. ಈಗ ನಾನು ಅದನ್ನೇ ಹೇಳ್ತಿದ್ದೀನಿ, ಈಗ BJP ಅವರಾಗಲಿ JDS ಅವರಾಗಲಿ ನನ್ನನ್ನು ಬಳಸ್ಕೊಂಡು ಈ ಥರ ಹೋರಾಟ ಮಾಡ್ತಾರೆ ಅಂತಂದರೆ, ಈಗ ಅವ್ರಿಗೆ ಕುತ್ತಿಗೆಗೆ ಬರುತ್ತಲ್ಲ, ಯಾರೋ ದುಡ್ಡು ಕೊಟ್ಬಿಟ್ಟು ತಮ್ಮ ಕುತ್ತಿಗೆಗೆ ತಾವೇ ನೆಣ್ಣು ಹಾಕೊಳ್ತಾರ. ಇದು ರಾಜ್ಯ ಜನ ಗಮನಿಸ್ತಾರೆ. ಇವ್ರು ಸುಮ್ಮನೆ ಸುಳ್ಳು ಆರೋಪ ಮಾಡಿದ್ರೆ. ಈಗ ನಾನು ಅವರೇ ಎಲ್ಲ ಏನು ಮೈಸೂರು ಕಾಂಗ್ರೆಸ್ ಹೋಗ್ತಾರೆ ಲಕ್ಷ್ಮಣವರೇ ಒಂದು ಹೇಳಿಕೆಯನ್ನು ಕೊಟ್ಟರು, ಸ್ನೇಹಮಿಕ್ಷ 4 ಗಂಟೆಗೆ ಎದ್ದು ಅರ್ಜಿ ಮಾಡ್ತಾನೆ. ನಾನು ಅರ್ಜಿ ಮಾಡ್ತಿರೋದು, BJP ಅವರು JDS ಎಲ್ಲಿ ಮಾಡ್ತಿದ್ದಾರೆ? ಎಲ್ಲ ಪುಟಗಳಲ್ಲೇ ದಾಖಲೆಗಳನ್ನು ಸಂಗ್ರಹ ಮಾಡ್ತಿರೋದು ನಾನು, ಅವೆಲ್ಲ ಇಟ್ಕೊಂಡು ಅರ್ಜಿಗಳನ್ನ ಕೊಡ್ತಾರೋದು ನಾನು, ಅವೆಲ್ಲ ಕೂತ್ಕೊಂಡು ಟೈಪ್ ಮಾಡ್ತಿರೋದು ನಾನು. ಇವು ಸುಮ್ಮನೆ ಸುಳ್ಳು ಆರೋಪ. ಇವರು ರಾಜಕೀಯ ತೆವಲಿಗೋಸ್ಕರ ಹಿಂಗೆ ಸುಳ್ಳು ಆರೋಪ ಮಾಡ್ತಾರೆ. ಈಗ ಅವ್ರದ್ದೇ ಸರ್ಕಾರ ಇದೆಯಲ್ಲ, ತನಿಖೆ ಮಾಡಿಸ್ಲಿ, ಕ್ರಮ ತಗೊಳ್ಳಿ. ಸರ್, ಸ್ನೇಹಮಯಿ ಅವರು, ಕೃಷ್ಣ ಅವರು ಒಬ್ಬರು ರೌಡಿ ಶೀಟರ್, 40 ಕೇಸ್ ಇದೆ, 50 ಕೇಸ್ ಇದೆ, ಈ ರೀತಿ ಆರೋಪವನ್ನು ಮಾಡ್ತಿರುವಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸರ್, ಅದನ್ನೇ ಕೇಳ್ತೀನಿ. ಈಗ ಮಾನ್ಯ ನ್ಯಾಯಾಲಯ ಕೊಡೋ ತೀರ್ಪಿಗೆ ಭದ್ರ ಆಗಿರ್ಬೇಕಾ, ಅಥವಾ ಒಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ನೀಡಿರ್ತಕ್ಕಂಥ ವರದಿಗೆ ಭದ್ರ ಆಗಿರ್ಬೇಕಾ? ಇಲ್ಲಿ ಮಾನ್ಯ ನ್ಯಾಯಾಲಯ ಒಂದು ಪ್ರಕರಣದಲ್ಲಿ ನನ್ನ ಬಗ್ಗೆ ಒಂದು ಪುಟಗಳನ್ನು ಬಗ್ಗೆ ಉಲ್ಲೇಖ ಮಾಡಿ, ಸ್ನೇಹಮಿಕ್ಷ ಒಬ್ಬ ಸಾಮಾಜಿಕ ಹೋರಾಟ ಮಾಡೋವಂಥ ವ್ಯಕ್ತಿ, ಅವರು ಹಲವಾರು ಜನರಿಗೆ ಅನ್ಯಾಯಕ್ಕೊಳಗಾದ್ರೆ ನ್ಯಾಯವನ್ನು ಕೊಡಿಸಿರೋಂಥವ್ರು, ಅವ್ರ ವಿರುದ್ಧ ಪೊಲೀಸರು ದ್ವೇಷಭಾವನೆ ಇಟ್ಕೊಂಡು ಸುಳ್ಳು ಪ್ರಕರಣ ದಾಖಲೆ ಮಾಡಿರೋಂಥ ಒಂದು ಜಡ್ಜೇ ಒಂದು ತೀರ್ಪಲ್ಲಿ ಬರೆದಿರ್ಬೇಕಾದ್ರೆ, ಯಾವನೋ ಒಬ್ಬ ಪೊಲೀಸ್ ಅಧಿಕಾರಿ ರೌಡಿ ಶೀಟರ್ ಅಂತ ನನ್ನ ಹೆಸರಿಸಿದಾಗ ನಾನು ರೌಡಿ ಶೀಟರ್ ಆಗಲ್ಲ. ಆಯಿತು, ರೌಡಿ ಶೀಟರ್ ಅಂತ ತಿಳ್ಕೋಣ. ಅವ್ರು ರೌಡಿ ಶೀಟರ್ ಆದರೆ ಅನ್ಯಾಯ ಅಕ್ರಮಣ ಪ್ರಶ್ನೆ ಮಾಡೋದೆಲ್ಲ ನಿಯಮ ಇದೆಯಾ? ಇದನ್ನು ಹೇಳಬೇಕು ಅವರು. ರೌಡಿ ಶೀಟರ್ ಎಷ್ಟು ಜನ ಇದ್ದಾರೆ? ನಿಮ್ಮ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ರೌಡಿ ಶೀಟರ್ ಸೇರಿಸ್ಬಿಟ್ಟ ತಕ್ಷಣ ನಾನು ಈ ದೇಶದ ಪ್ರಜೆನೇ ಅಲ್ವಾಗಾರೆ? ಕೊನೆಯ ಪ್ರಶ್ನೆ, ಈಗ ಲೋಕಾಯುಕ್ತದವರಿಗೆ ಹೈಕೋರ್ಟು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಗಡುವು ಕೊಟ್ಟಿದೆ. ಆ ಗಡುವಿನ ವರದಿ ಬಂದ ನಂತರ ಮುಂದಿನ ಹೋರಾಟ ಹೇಗಿರುತ್ತೆ? ನೀವು CBIಗೆ ಮುಂದಿನ ಹೋರಾಟ ಯಾವ ರೀತಿ ಮಾಡ್ತೀರಿ? ಸರ್, ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿ ಸಲ್ಲಿಸೋಕ್ಕಿಂತ ಮುಂಚೆನೇ ಈ ಪ್ರಕರಣ CBI ಕೊಡಿಸ್ಬೇಕು ಅಂತ ನಾವೆಲ್ಲ ಥರದ ಪ್ರಯತ್ನ ಪಡ್ತೀವಿ. ಬಹುಶಃ ಈಗಾಗಲೇ ನಾನು ಹೇಳ್ದಂಗೆ 26ನೇ ತಾರೀಕು ಮಾನ್ಯ ಉಚ್ಚ ನ್ಯಾಯಾಲಯ ಈ ಪ್ರಕರಣವನ್ನು CBI ಕೊಡಿಸುತ್ತೆ ಅನ್ನೋ ಭರವಸೆ ನಮಗಿದ್ದೇ ಇದೆ. ಅಕಸ್ಮಾತ್ ಆ ದಿನ ಮುಂದಕ್ಕೆ ಹೋದರೂ ಕೂಡ ಅದಕ್ಕೆ ಬೇರೆ ರೀತಿಯ ಬೇರೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ನಮ್ಮ ವಕೀಲರೆಲ್ಲ ಚರ್ಚೆ ಮಾಡಿ ಮುಂದಿನ ಕಾನೂನು ಕ್ರಮಗಳನ್ನು ತಗೊಳ್ತೀವಿ. ಸರ್, ಈಗಾಗಲೇ ಸಾಕಷ್ಟು RTI ಕಾರ್ಯಕರ್ತರು, ಗಂಗರಾಜು ಆಗಿರ್ಬೋದು, ಮೈಸೂರು ಇನ್ನೊಂದಿಷ್ಟು ಜನರ ಕಾರ್ಯಕರ್ತರು ಈ ಒಂದು ಪ್ರಕರಣದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ. ನೀವು ಆ್ಯಕ್ಟಿವ್ ಆಗಿದ್ದೀರಿ, ನಿಮಗೇನಾದರೂ ಜೀವ ಬೆದರಿಕೆ, ಭಯ ಇಂಥದ್ದೇನಾದರೂ ಇದೆಯಾ? ಸರ್, ಖಂಡಿತವಾಗ್ಲೂ ಆ ಥರದ್ದು ಏನಿಲ್ಲ ಸರ್. ಯಾಕೆ ನಾನು 20 ವರ್ಷಗಳಿಂದ ಹೆಚ್ಚಿನ ಸಮಯದಿಂದ ಈ ಸಾಮಾಜಿಕ ಹೋರಾಟ ತೊಡಗಿಸ್ಕೊಂಡಿರೋದ. ಸೊ ನನ್ನ ಬಗ್ಗೆ ಸಾಕಷ್ಟು ಮಾಹಿತಿಗಳು ಅವ್ರ ಹತ್ರ ಇರುತ್ತೆ. ಈ ಸ್ನೇಹಮಿಕ್ಷ ಯಾವುದಕ್ಕೂ ಎದರಲ್ಲ, ಯಾವುದೇ ಆಮಿಷಕ್ಕೆ ಒಳಗಾಗಲ್ಲ, ಅವರು ಹಿಡಿದ ಕೆಲಸ ಕಾರ್ಯಗಳನ್ನು ಮಧ್ಯಕ್ಕೆ ನಿಲ್ಲಿಸಲ್ಲ ಅಂತ ಎಲ್ಲರಿಗೂ ಗೊತ್ತಿರೋದ್ರಿಂದ ಸೊ ಇವತ್ತಿನವರೆಗೂ ಅಂಥ ಪ್ರಯತ್ನಗಳು ಯಾವುದೂ ನಡೆದಿಲ್ಲ. ಆಪ್ತರು ಕೆಲವರು ನನಗೆ ಆಪ್ತರಾಗಿರೋದವರು ಸುಮ್ಮನೆ ಯಾಕೆ ಇಂಥ ವ್ಯವಸ್ಥೆನ ಎದುರಾಕೊಂಡು ಓಡಾಡ್ತಾರೆ, ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಸೊ ಹೋರಾಟನ ಮಾಡಬಾರ್ದು ಅಂತ ಒಂದು ಇದ್ರಾಗಿ ಹೇಳ್ತಾರೆ ಅಷ್ಟೇ ಹೊರತು ಯಾರು ಕೂಡ ಬಲವಂತ ಮಾಡೋಂಥದ್ದಾಗಲಿ ಅಥವಾ ಒತ್ತಡ ಅಂತ ಹಾಕೋದಾಗಲಿ ಅಥವಾ ಎದುರಿಸುವಂಥ ಕಾರ್ಯ ಆಗಲಿ ಯಾವುದೂ ಇದುವರೆಗೂ ನಡೆದಿಲ್ಲ. ಇದಿಷ್ಟು ಸೋಷಿಯಲ್ ಆ್ಯಕ್ಟಿವಿಸ್ಟ್ CM ಸಿದ್ದರಾಮಯ್ಯ ಅವರ ವಿರುದ್ಧದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. CM ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿದರೂ ಕೂಡ ಎಲ್ಲ ಒಂದು ಪ್ರಬಲವಾದ ಸಾಕ್ಷಿಗಳನ್ನು ಇಟ್ಕೊಂಡೇ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಪ್ರಕರಣವನ್ನು ಲೋಕಾಯುಕ್ತ ಕೋರ್ಟ್ಗೆ ವರದಿಯನ್ನು ಕೊಡೋ ಮುಂಚೆವೇ CBIಗೆ ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. CM ಸಿದ್ದರಾಮಯ್ಯ ಅವರಿಗೆ ಈ ಕೇಸ್ನಲ್ಲಿ ಸಂಕಷ್ಟ ತಪ್ಪಿದ್ದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.